ನಮಸ್ಕಾರ ಎಲ್ಲರಿಗೂ। ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ಚಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ। ಫಸ್ಟು ಕರ್ಚಿಕಾಯಿನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀವಿ। ಹೇಗೆ ಅಂದರೆ ಪೂರ್ತಿ ಅದು ಬಿರುಸಿರುತ್ತೆ ಕರ್ಚಿಕಾಯಿ, ಅದು ಪೂರ್ತಿ ಮೆತ್ತಗಾಗೋ ತನಕ ಚೆನ್ನಾಗಿ ಹುರ್ಕೋಬೇಕು ನೋಡಿ। ಪೂರ್ತಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀವಿ। ಸ್ವಲ್ಪ ಮೆತ್ತಗಾಗಿದೆ ಅಂತ ಗೊತ್ತಾದ ತಕ್ಷಣ ಒಂಚೂರು ಎಣ್ಣೆ ಹಾಕ್ಕೋಬೇಕು। ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು। ತುಂಬ ಟೇಸ್ಟಿಯಾಗಿ ಬರುತ್ತೆ, ನಮ್ಮ ಕಡೆ ಅಂತೂ ಫುಲ್ಲು ಫೇಮಸ್ ಅಂತಲೇ ಹೇಳ್ಬೋದು ಈ ಕರ್ಚಿಕಾಯಿ ಪಲ್ಯ ನೋಡಿ। ಈಗ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸೈಡಿಗೆ ಎತ್ತಿಟ್ಕೋತೀನಿ ಅದನ್ನ। ಈಗ ಕರ್ಚಿಕಾಯಿ ಪಲ್ಯಕ್ಕೆ ಮಾಡೋಕೆ ಏನೇನು ಬೇಕು ನೋಡ್ಕೊಳ್ಳೋಣ। ಫಸ್ಟು ಈರುಳ್ಳಿ, ಆಮೇಲೆ ಮೆಣಸಿಕಾಯಿ ಪೇಸ್ಟ್, ಹಸಿಮೆಣಸಿಕಾಯಿ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀವಿ। ಹಾಗೆ ಕಾದಿರೋ ಬಾಣಲಿಗೆ ಎಣ್ಣೆನ ಹಾಕೋತಾ ಇದ್ದೀವಿ ನೋಡಿ। ಸ್ವಲ್ಪ ಈ ಪಲ್ಯನ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ। ಹಾಗೆ ಜೀರಿಗೆ ಸಾಸಿವೆನ ಹಾಕೊಳ್ತಾ ಇದ್ದೀವಿ ನೋಡಿ। ಈಗ ಈರುಳ್ಳಿ ಹಾಕೋತಾ ಇದ್ದೀನಿ। ಈರುಳ್ಳಿನ ಪೂರ್ತಿ ಕೆಂಪಗಾಗೋ ತನಕ ಚೆನ್ನಾಗಿ ಹುರ್ಕೋಬೇಕು। ಹಸಿ ವಾಸನೆ ಪೂರ್ತಿ ಹೋಗ್ಬೇಕು ನೋಡಿ, ಆ ಥರ ಹುರ್ಕೋಬೇಕು ಅದನ್ನ। ಇನ್ನು ನೋಡಿ ಹೇಗೆ ಕೆಂಪಗಾಗಿದೆ ಈರುಳ್ಳಿ, ಈ ಥರ ಹುರ್ಕೋಬೇಕು ನೋಡಿ। ನೋಡಿ ಹುರ್ಕೊಂಡಾದ್ಮೇಲೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀವಿ। ಉಪ್ಪು ಹಾಕೊಂಡು ಉಪ್ಪಲ್ಲಿ ಸ್ವಲ್ಪ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ। ಹಾಗೆ ಇದಕ್ಕೆ ಕರ್ಚಿಕಾಯಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೋಡಿ। ಈಗ ಪೂರ್ತಿ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು। ಉಪ್ಪು ಪೂರ್ತಿ ಕರ್ಚಿಕಾಯಿಗೆ ಹತ್ತೋ ತನಕ ಫ್ರೈ ಮಾಡ್ಕೊಳ್ಳಿ। ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತ, ತುಂಬ ಟೇಸ್ಟಿಯಾಗಿ ಬರುತ್ತೆ। ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಮಾತ್ರ। ಹಾಗೆ ಈಗ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀವಿ ನೋಡಿ। ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಹಾಗೆ ಒಂದು ಸ್ವಲ್ಪ ಮಸಾಲೆ ಪುಡಿ ಹಾಕೊಳ್ತಾ ಇದ್ದೀವಿ। ಮಸಾಲೆ ಪುಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಅಂತ।
ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕೊಳ್ಳೋಣ. ಈಗ ನೋಡಿ ಖಾರದ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಲ್ಯ ಮಾತ್ರ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಫುಲ್ಲು ಫೇಮಸ್ ಅಂತಾನೆ ಹೇಳ್ಬೋದು. ಈ ಪಲ್ಯ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ. ನೋಡಿ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿ ಅಂತ ಬಿಟ್ಟು ಈಗ ನೋಡಿ ಲಾಸ್ಟಿಗೆ ಗುರೆಳ್ಳು ಪುಡಿ ಆ್ಯಡ್ ಮಾಡ್ಕೋತೀವಿ. ಗುರೆಳ್ಳು ಅಂತೂ ನಮ್ಮ ಕಡೆ ಪ್ರತಿ ಪಲ್ಯಕ್ಕೂ ಗುರೆಳ್ಳು ಪುಡಿ ಹಾಕಲಿಲ್ಲ ಅಂದರೆ ಲಾಸ್ಟ್ ಟಚ್ ಅದೇ ನೋಡಿ. ಗುರೆಳ್ಳು ಪುಡಿ ಹಾಕೋದ್ರಿಂದನೇ ಪಲ್ಯ ರೆಡಿ ಮಾಡೋದು ಮುಗಿಯುತ್ತೆ ಅಲ್ಲಿಗೆ. ಗುರೆಳ್ಳು ಪುಡಿ ಇರಲಿಲ್ಲ ಅಂದರೆ ನಮ್ಮ ಸೈಡ್ ಪಲ್ಯ ಮಾಡೋದೇ ಇಲ್ಲ ಅಂತ ತಿಳ್ಕೊಂಬಿಡಿ ನೀವು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಗುರೆಳ್ಳು ಪುಡಿ ಹಾಕಿದ್ರಂತೂ. ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ಇಷ್ಟ ಆಗುತ್ತೆ, ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ. ನಿಮಗೆ ಸ್ವಲ್ಪನಾದರೂ